ವೀಕ್ಷಕರೇ, ಈ ರಾಜ ರಘುವಂಶಿ ಹತ್ಯೆ ಪ್ರಕರಣ ದೇಶದಲ್ಲಿ ಎಲ್ಲಾ ಕಡೆ ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅಕ್ರಮ ಸಂಬಂಧದ ಮೋಹಕ್ಕೆ ಬಿದ್ದು ಅಥವಾ ಪ್ರಿಯತಮನ ಜೊತೆ ಸೇರ್ಕೊಂಡು ಗಂಡನನ್ನು ಕೊಲ್ತಿರುವಂತಹ ಹೆಂಡತಿಯರು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾರೆ. ಅದೇ ರೀತಿ ಪ್ರೇಯಸಿಗಾಗಿ ಹೆಂಡತಿಯನ್ನು ಕೂಡ ಕೊಲ್ತಿರುವಂತಹ ಗಂಡಸರು ಕೂಡ ಇದ್ದಾರೆ. ಈ ರೀತಿಯ ಹತ್ಯೆಗಳು ಹೆಚ್ಚಾಗಿ ನಡೆಯುತ್ತಿರುವಂತಹ ಈ ಒಂದು ಸಮಯದಲ್ಲಿ ಈಗ ತೆಲಂಗಾಣದ ಗದ್ವಾಲ್ ಜಿಲ್ಲೆಯಲ್ಲಿ ತೇಜಸ್ವರ್ ಹತ್ಯೆ ಪ್ರಕರಣ ಎಲ್ಲಾ ಕಡೆ ಚರ್ಚೆಗೆ ಗುರಿಯಾಗಿದ್ದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ಈ ತೇಜಸ್ವರ್ ಪ್ರಕರಣ ಮತ್ತು ರಾಜ ರಘುವಂಶಿ ಪ್ರಕರಣದಲ್ಲಿ ಹಲವಾರು ಹೋಲಿಕೆ ಇವೆ. ಈ ರಘುವಂಶಿ ಮತ್ತು ಸೋನಂ ಅವರ ಮದುವೆ ಫೆಬ್ರವರಿ ತಿಂಗಳಲ್ಲಿ ನಿಶ್ಚಯ ಆಗಿತ್ತು. ಅದೇ ರೀತಿ ಇಲ್ಲಿ ತೇಜಸ್ವರ್ ಮತ್ತು ಐಶ್ವರ್ಯ ಅವರ ಮದುವೆ ಕೂಡ ಫೆಬ್ರವರಿಯಲ್ಲಿ ನಿಶ್ಚಯವಾಗಿದೆ. ಈ ರಘುವಂಶಿ ಮತ್ತು ಸೋನಂ ಮದುವೆ ಮೇ 11ರಂದು ನಡೆದದ್ದು. ಈ ತೇಜಸ್ವರ್ ಮದುವೆ ಮೇ 18ಕ್ಕೆ ನಡೆದಿದೆ. ಇದಕ್ಕಿಂತ ಶಾಕಿಂಗ್ ಸಂಗತಿ ಏನ್ ಗೊತ್ತಾ? ರಾಜ ರಘುವಂಶಿಯ ಮೃತದೇಹ ಜೂನ್ 2ನೇ ತಾರೀಕು ಸಿಕ್ಕಿದ್ರೆ ಇಲ್ಲಿ ತೇಜಸ್ವರ್ ಮೃತದೇಹ ಜೂನ್ 20ನೇ ತಾರೀಕು ಸಿಕ್ಕಿದೆ. ಅಲ್ಲಿ ಸೋನಂ ತನ್ನ ಬಾಯ್ ಫ್ರೆಂಡ್ಗಾಗಿ ಮದುವೆ ಆದಂತ ಕೇವಲ 12 ದಿನಗಳೊಳಗೆ ತನ್ನ ಗಂಡನನ್ನ ಕೊಂದಿದ್ಲು. ಇಲ್ಲಿ ಈ ಐಶ್ವರ್ಯ ಕೂಡ ತನ್ನ ಬಾಯ್ ಫ್ರೆಂಡ್ಗಾಗಿ ಮದುವೆ ಆದಂತ 26 ದಿವಸದೊಳಗೆ ತನ್ನ ಗಂಡನನ್ನ ಅಂದ್ರೆ ಈ ತೇಜಸ್ವರ್ನನ್ನ ಹತ್ಯೆ ಮಾಡಿದ್ದಾಳೆ. ಆದ್ರೆ ಈ ತೇಜಸ್ ಮತ್ತು ಐಶ್ವರ್ಯರ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಆದ್ರೆ ಅದು ಸೋನಂ ಮತ್ತು ರಘುವಂಶ ಕಥೆಯಲ್ಲಿ ಇರ್ಲಿಲ್ಲ. ಆ ಒಂದು ಟ್ವಿಸ್ಟ್ ಏನು ಮತ್ತು ಈ ಒಂದು ಸ್ಟೋರಿಯಲ್ಲಿ ಬರುವಂತಹ ಸನ್ನಿವೇಶಗಳನ್ನ ಕೇಳಿದ್ರೆ ನೀವು ನಿಜಕ್ಕೂ ನಿಮ್ಮಲ್ಲಿ ನೀವು ಪ್ರಶ್ನೆ ಹಾಕೊಳ್ತೀರಾ, ಈ ಜಗತ್ತಲ್ಲಿ ಇಂಥ ಘಟನೆ ಕೂಡ ನಡೆಯುತ್ತಾ ಅಂತ. ಯಾಕೆಂದ್ರೆ ಇದು ಹೆಣ್ಣಿನ ಕುಲವೇ ತಲೆ ತಗ್ಗಿಸುವಂತ ಘಟನೆ. ಅಂಥದ್ದು ಏನಪ್ಪಾ ಆಯ್ತು ಅಂತೀರಾ? ಬನ್ನಿ ವೀಕ್ಷಕರೇ, ಈ ಮುಂದೆ ಅದನ್ನ ತಿಳಿತಾ ಹೋಗೋಣ. ವೀಕ್ಷಕರೇ, ತೆಲಂಗಾಣದ ಗದ್ವಾಲ್ ಜಿಲ್ಲೆಯಲ್ಲಿ ರಾಜವೀದಿ ಎಂಬ ಗ್ರಾಮದಲ್ಲಿ ವಾಸ ಇದ್ದಂತ ಈ ತೇಜಸ್ವರ್ನ ವಯಸ್ಸು ಸುಮಾರು 32 ವರ್ಷ. ಈತ ಸರ್ಕಾರದ ಯೋಜನೆಗಳು ಅಥವಾ ಕೃಷಿ ಭೂಮಿಗೆ ಸಂಬಂಧಪಟ್ಟಂತ ಕೆಲಸಗಳಿಗೆ ಲೈಸೆನ್ಸ್ ಪಡೆದಿದ್ದಂತ ಸರ್ವೇಯರ್ ಆಗಿದ್ದು ಭೂಮಿಯನ್ನು ಅಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಆತ ಉತ್ತಮ ಡ್ಯಾನ್ಸರ್ ಕೂಡ ಹೌದು. ಈತನಿಗೆ ತನ್ನದೇ ಆದಂತ ಒಂದು ಚಿಕ್ಕ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಕೂಡ ಇತ್ತು. ಅವನ ತಂದೆ ತಾಯಿ ಅವನ ಮದುವೆಗಾಗಿ ಸಂಬಂಧಗಳನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಆಗ ಅದೇ ಊರಲ್ಲಿ ಇದ್ದಂತ ಈ ಐಶ್ವರ್ಯ ಬಗ್ಗೆ ಅವ್ರಿಗೆ ಮಾಹಿತಿ ಸಿಗುತ್ತೆ. ಈ ಐಶ್ವರ್ಯ ಕುಟುಂಬದವರು ಕೂಡ ಮದುವೆಗಾಗಿ ಹುಡುಗನನ್ನ ಹುಡುಕ್ತಿರುವಂತ ಸಂಗತಿ ಇವ್ರಿಗೂ ಗೊತ್ತಾಗುತ್ತೆ. ಆಗ ಈ ಇಬ್ರು ಮನೆಯವರು ಸೇರಿ ಮದುವೆ ಮಾತುಕತೆಯನ್ನ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಜ್ಯೋತಿಷಿ ಒಬ್ಬರನ್ನ ಕರೆಸಿ ಇಬ್ಬರ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಸಿ ಮದುವೆಗೆ ಉತ್ತಮ ದಿನ ಯಾವುದು ಅಂತ ನೋಡಿದಾಗ ಮೇ 18ನೇ ತಾರೀಕು ಇವ್ರ ಮದುವೆ ಶುಭ ದಿನ ಅಂತ ಅವರು ತಿಳಿಸಿದ್ರು. ಹೀಗಾಗಿ ಮೇ 18ನೇ ತಾರೀಕನ್ನೇ ಅವ್ರ ಮದುವೆ ದಿನ ಅಂತ ಅವರು ತೀರ್ಮಾನಿಸಿದ್ರು. ಇದರಿಂದ ಎಲ್ಲರೂ ಕೂಡ ಸಂತೋಷದಲ್ಲಿದ್ರು. ಜೊತೆಗೆ ಈ ತೇಜಸ್ ಕೂಡ ತುಂಬಾ ಖುಷಿಯಾಗಿದ್ದ. ಈ ನಡುವೆ ಇದ್ದಕ್ಕಿದ್ದಂತೆ ಐಶ್ವರ್ಯ ಮೇ 13ನೇ ತಾರೀಕು ಕಾಣೆಯಾಗ್ತಾಳೆ. ಇದರಿಂದ ಆಕೆಯ ಮನೆಯವರು ಸಂಬಂಧಿಕರು ಆತಂಕಕ್ಕೆ ಒಳಗಾಗಿದ್ರು. ಏಕೆಂದ್ರೆ ಮದುವೆಗೆ ಇನ್ನು ಕೇವಲ 5 ದಿನ ಮಾತ್ರ ಬಾಕಿ ಇತ್ತು. ಇಂಥ ಸಮಯದಲ್ಲಿ ಮದುಮಗಳು ಕಾಣೆಯಾದರೆ ಎಲ್ರಿಗೂ ಅನೇಕ ಅನುಮಾನಗಳು ಹುಟ್ಟುತ್ತವೆ. ಈ ಮದುವೆ ಅವಳಿಗೆ ಇಷ್ಟ ಇಲ್ವೇನೋ, ಇಲ್ಲಾಂದ್ರೆ ಆಕೆ ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡೋದನ್ ಜೊತೆ ಆಕೆ ಓಡ್ ಹೋದ್ಲಾ? ಇಂಥ ಹಲವಾರು ಪ್ರಶ್ನೆಗಳು ಎಲ್ಲರಲ್ಲೂ ಮೂಡ್ತವೆ. ಈ ಐಶ್ವರ್ಯ ಕಾಣೆಯಾಗಿದ್ದಂತ ವಿಚಾರ ತೇಜಸ್ಗೆ ತಿಳಿಯುತ್ತೆ. ಈ ಒಂದು ವಿಷಯವನ್ನು ಕೇಳದಂತ ಆತನಿಗೆ ಒಂದು ದೊಡ್ಡ ಶಾಕ್ ಉಂಟಾಗಿತ್ತು. ಈ ಒಂದು ಮದುವೆ ನಡೆಯುತ್ತಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡಿತ್ತು. ಇಂಥ ಸಮಯದಲ್ಲಿ ಆ ಕುಟುಂಬದವರಿಗೆ ಇನ್ನೊಂದು ಶಾಕ್ ಕಾದಿತ್ತು. ಅದೇನಪ್ಪ ಅಂದ್ರೆ ಮೇ 16ನೇ ತಾರೀಕು ಈ ಐಶ್ವರ್ಯ ಮನೆಗೆ ಮರಳಿ ಬರ್ತಾಳೆ. ಆಕೆಯನ್ನ ನೋಡಿದಂತ ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ಆಕೆ ಬಳಿ ನಿನ್ಗೆ ಈ ಮದುವೆ ಇಷ್ಟ ಇದೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಆಕೆ ನನಗೆ ಈ ಮದುವೆ ಇಷ್ಟ ಇದೆ, ಆದ್ರೆ ಈ ಒಂದು ಮದುವೆಗೋಸ್ಕರ ನನ್ನ ತಾಯಿ ತುಂಬಾ ಕಷ್ಟಪಡ್ತಿದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ನೋವಾಗ್ತಿದೆ. ಈ ಒಂದು ಮದುವೆಗಾಗಿ ಬಹಳಷ್ಟು ಹಣದ ಅವಶ್ಯಕತೆ ಇದೆ. ಅಷ್ಟೆಲ್ಲ ಹಣವನ್ನ ಒಟ್ಕೂಡಿಸೋದಕ್ಕೆ ನನ್ನ ತಾಯಿ ಬಹಳ ಕಷ್ಟಪಡ್ತಿದ್ದಾರೆ. ಎಲ್ಲ ಕಡೆ ಸಾಲ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿ ನನಗೆ ತುಂಬಾ ನೋವಾಗ್ತಿದೆ. ಇದರಿಂದ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿ ನಾನು ಮನೆಯನ್ನ ಬಿಟ್ಟು ಹೋಗಿದೆ ಅಂತ ಆಕೆ ತಿಳಿಸಿದ್ಲು. ನಂತರ ನಾನು ಈ ತೇಜಸ್ ಜೊತೆ ಕೂಡ ಮಾತನಾಡಿದೆ. ನನ್ನ ಕಷ್ಟಗಳನ್ನ ಭಾವನೆಗಳನ್ನ ಅವನಿಗೆ ವಿವರಿಸ್ತೆ ಅಂತ ಕೂಡ ಆಕೆ ಹೇಳಿದ್ಲು. ಅದಕ್ಕೆ ಆತ, ನೀನು ಹೆದರಬೇಡ, ನಾನು ಯಾವುದೇ ವರದಕ್ಷಿಣೆಯನ್ನ ಕೇಳೋದಿಲ್ಲ, ನಮ್ಮ ಮದುವೆಯನ್ನ ಬಹಳ ಸರಳವಾಗಿ ಮಾಡ್ಕೊಳ್ಳೋಣ ಅಂತ ಆತ ಧೈರ್ಯ ತುಂಬ್ದ. ಅವನ ಮಾತುಗಳನ್ನ ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ಹೀಗಾಗಿ ನಾನು ಮನೆಗೆ ವಾಪಸ್ ಬಂದೆ ಅಂತ ಆಕೆ ಹೇಳಿದ್ಲು. ನಂತರ ಈ ತೇಜಸ್, ನಿನ್ಗೆ ಈ ಮದುವೆ ಇಷ್ಟ ಇದ್ರೆ ಮಾತ್ರ ಮುಂದುವರಿಯೋಣ, ಅಕಸ್ಮಾತ್ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಿಲ್ಸೋಣ ಅಂತಾನು ಕೂಡ ಆತ ಐಶ್ವರ್ಯಗೆ ಕೇಳಿದ್ದ. ಆಗ ಆಕೆ, ನೀನಂದ್ರೆ ನನಗೆ ತುಂಬಾ ಇಷ್ಟ, ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿದ್ಲು. ಇದಾದ್ಮೇಲೆ ಮೇ 18ನೇ ತಾರೀಕು ಐಶ್ವರ್ಯ ಮತ್ತು ಈ ತೇಜಸ್ ಮದುವೆ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಬಹಳ ಸಂತೋಷದಿಂದ ನಡೆದಿತ್ತು. ಆಮೇಲೆ ಐಶ್ವರ್ಯ ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾಳೆ. ಆಗಷ್ಟೇ ಅವರ ದಾಂಪತ್ಯ ಜೀವನ ಶುರುವಾಗಿತ್ತು. ಆದ್ರೆ ಈ ತೇಜಸ್ ಎಷ್ಟೇ ಐಶ್ವರ್ಯಳ ಹತ್ರ ಹೋದ್ರೂ ಕೂಡ ಆಕೆ ಅವನಿಂದ ದೂರ ಹೋಗ್ತಿದ್ಲು. ಅವನನ್ನ ಮುಟ್ಟಲು ಕೂಡ ಬಿಡ್ತಾ ಇರ್ಲಿಲ್ಲ. ಈ ಐಶ್ವರ್ಯಳ ವರ್ತನೆ ಈ ತೇಜಸ್ಗೆ ಸ್ವಲ್ಪ ವಿಚಿತ್ರ ಅಂತ ಅನ್ಸಿತ್ತು. ತನ್ನ ತಾಯಿ ಬಳಿ ಆತ ಈ ಒಂದು ವಿಚಾರವನ್ನ ಹಂಚ್ಕೊಳ್ತಾನೆ. ಆದ್ರೆ ಆತನ ತಾಯಿ ಈಗಷ್ಟೇ ಐಶ್ವರ್ಯ ಮದುವೆಯಾಗಿ ತನ್ನ ಮನೆಯವರನ್ನ ಬಿಟ್ಟು ಅತ್ತೆ ಮನೆಗೆ ಬಂದಿದ್ದಾಳೆ. ಇಂಥ ಸಮಯದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಭಯ, ನಾಚಿಕೆ, ಸಂಕೋಚ ಇರೋದು ಸಹಜ. ಸ್ವಲ್ಪ ದಿನ ಕಳೆದ್ರೆ ಆಕೆ ಸರಿ ಹೋಗ್ತಾಳೆ. ನೀನು ತಲೆ ಕೆಡಿಸ್ಕೋಬೇಡ ಅಂತ ಮಗನ್ಗೆ ಸಮಾಧಾನ ಮಾಡಿದ್ರು. ಇನ್ನು ಈ ಒಂದು ಘಟನೆಯಾಗಿ 4-5 ದಿವಸ ಆದ್ಮೇಲೆ ಈ ಐಶ್ವರ್ಯ ಮತ್ತೆ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ 5-6 ದಿವಸ ಇದ್ದು ಮತ್ತೆ ವಾಪಸ್ ಗಂಡನ ಮನೆಗೆ ಬರ್ತಾಳೆ. ಆದ್ರೆ ಆಕೆ ತೇಜಸ್ ತನ್ನ ಈಗಲೂ ಕೂಡ ಮುಟ್ಟೋದಿಕ್ಕೆ ಬಿಡ್ತಿರ್ಲಿಲ್ಲ. ಯಾವಾಗ ನೋಡಿದ್ರು ಐಶ್ವರ್ಯ ಗಂಟೆಗಟ್ಟಲೆ ಫೋನ್ ನಲ್ಲಿ ಯಾರದೋ ಜೊತೆ ಮಾತನಾಡ್ತಾ ಮೆಸೇಜ್ ಮಾಡ್ತಾ ಕೂತಿರ್ತಾ ಇದ್ಲು. ಇದನ್ನ ನೋಡದಂತ ಈ ತೇಜಸ್ಗೆ ಏನ್ ಮಾಡ್ಬೇಕು ಅಂತ
ತೋಚಲಿಲ್ಲ. ಇನ್ ಸ್ವಲ್ಪ ದಿವಸದಲ್ಲಿ ನನ್ನ ಹೆಂಡತಿ ಸರಿ ಹೋಗಬಹುದು ಅಂತ ಆತ ಕಾಯ್ತಾ ಇದ್ದ. ಇದೇ ಸಮಯದಲ್ಲಿ ಜೂನ್ 17ನೇ ತಾರೀಕು ಸುಮಾರು 4 ರಿಂದ 5 ಜನ ತೇಜಸ್ನ ಮನೆಗೆ ಬಂದು ನಮ್ ಬಳಿ 10 ಎಕರೆ ಭೂಮಿ ಇದೆ, ಈ ಭೂಮಿಯನ್ನ ಅಳೆದು ಸರಿ ಇದೆಯಾ ಅಂತ ನೋಡ್ಬೇಕು ಅಂತ ಕೇಳ್ಕೊಂಡಿದ್ರು. ಇದನ್ನ ಕೇಳದಂತ ತೇಜಸ್ ಇದು ತನ್ನ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಆ ಅಪರಿಚಿತ ವ್ಯಕ್ತಿಗಳ ಜೊತೆ ಹೋಗೋದಿಕ್ಕೆ ಆತ ಒಪ್ಕೊಳ್ತಾನೆ. ಅದರಂತೆ ಆತ ಕಾರನ್ನ ಹತ್ತಿ ಕುಳಿತು ಅವ್ರ ಜೊತೆ ಹೋಗ್ತಾನೆ. ಆದ್ರೆ ಆ ರೀತಿ ಹೋದಂತ ತೇಜಸ್ ಅವ್ರ ಮತ್ತೆ ಮನೆಗೆ ವಾಪಸ್ ಬರ್ಲೇ ಇಲ್ಲ. ಇದರಿಂದ ಗಾಬರಿಗೊಂಡಂತ ಆತನ ಮನೆಯವರು ಪದೇ ಪದೇ ಅವನ ಫೋನ್ ನಂಬರ್ಗೆ ಕರೆ ಮಾಡ್ತಾರೆ. ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಮತ್ತೆ ಆತನ ಬಗ್ಗೆ ಪರಿಚಯ ಇರೋರ್ ಬಳಿ ವಿಚಾರಣೆಯನ್ನ ಮಾಡ್ತಾರೆ. ಆದ್ರೂ ಕೂಡ ಅವನ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಇನ್ನೇನು ರಾತ್ರಿ ಆಗೋದ್ರೊಳಗೆ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಆತನಿಗಾಗಿ ಕಾಯ್ತಾ ಕೂತಿದ್ರು. ಆದ್ರೆ ಕೊನೆಗೂ ಆತ ಮರಳಿ ಬಾರದೇ ಇರೋದನ್ನ ನೋಡಿ ಜೂನ್ 18ನೇ ತಾರೀಕು ಈ ತೇಜಸ್ ಅವ್ರನ ತಮ್ಮ ತೇಜೋವರ್ಧನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸ್ತಾನೆ. ತಕ್ಷಣ ಪೊಲೀಸರು ತಮ್ಮ ತನಿಖೆಯನ್ನ ಶುರು ಮಾಡ್ತಾರೆ. ಮೊದಲು ಅವನ ನಂಬರ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಪ್ರತಿ ಬಾರಿ ಕೂಡ ಸ್ವಿಚ್ ಆಫ್ ಅಂತ ಬರ್ತಾನೆ ಇರುತ್ತೆ. ನಂತರ ಪೊಲೀಸರು ಆತನ ಕುಟುಂಬದವ್ರ ಬಳಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ತೇಜಸ್ಗೆ ಯಾರ ಜೊತೆಯಾದರೂ ಎಲ್ಲಾದ್ರೂ ಜಗಳ ಆಗಿತ್ತಾ ಅಥವಾ ಯಾರಾದ್ರೂ ಶತ್ರುಗಳು ಇದ್ದಾರೆ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ. ಅಂಥವರು ಯಾರು ಕೂಡ ಇಲ್ಲ. ಆದ್ರೆ ಈ ತೇಜಸ್ ಭೂಮಿಗಳನ್ನ ಅಳೆಯುವಂತ ಸರ್ವೇಯರ್ ಆಗಿರೋದ್ರಿಂದ ಕೆಲವರು ಅವನನ್ನ ಎದುರಿಸ್ತಾ ಇದ್ರು. ಆದ್ರೆ ನಮ್ಗೆ ಆತ ಕಿಡ್ನಾಪ್ ಆಗಿದ್ದಾನೆ ಎಂಬುದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ರು. ಇದನ್ನ ಕೇಳದಂತ ಪೊಲೀಸರು ಬೇರೆ ಶೈಲಿಯಲ್ಲಿ ವಿಚಾರಣೆಗೆ ಮುಂದಾಗ್ತಾರೆ. ಇದೇ ಸಮಯದಲ್ಲಿ ಜೂನ್ 20ನೇ ತಾರೀಕು ಗದ್ವಾಲ್ನಿಂದ 40 ಕಿಲೋಮೀಟರ್ ದೂರದ ಅರಣ್ಯ ಪ್ರದೇಶವೊಂದರಲ್ಲಿ ಒಂದು ಶವ ಕಂಡು ಬಂದಿದೆ ಎಂಬ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಸಿಗುತ್ತೆ. ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಶವದ ದೇಹದ ಮೇಲೆ ಅನೇಕ ಬಾರಿ ಚಾಕುವಿನಿಂದ ಚುಚ್ಚಿದಂತ ಗಾಯದ ಗುರುತುಗಳು ಕಾಣಿಸಿದ್ವು. ಅದನ್ನು ನೋಡಿದಂತ ಪೊಲೀಸರಿಗೆ ಪ್ರಥಮ ಹಂತದ ತನಿಖೆಯಲ್ಲಿ ಇದು ಕೊಲೆ ಪ್ರಕರಣ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆದರೆ ಯಾರು ಕೊಲೆ ಮಾಡಿದ್ದಾರೆ, ಕೊಲೆಯಾದಂತ ವ್ಯಕ್ತಿ ಯಾರು ಎಂಬುದು ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ನಂತರ ಪೊಲೀಸರು ಆ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡ್ತಾರೆ. ಇತ್ತ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದಂತ ಪೊಲೀಸರು ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ ನಲ್ಲಿ ನಿಮ್ ಕಡೆ ಯಾವ್ದಾದ್ರೂ ಶವಗಳು ಪತ್ತೆಯಾಗಿದೆಯಾ ಅಥವಾ ಯಾವುದೇ ಪತ್ತೆಯಾಗದಂತ ಮಿಸ್ಸಿಂಗ್ ಪ್ರಕರಣಗಳು ಇವೆಯಾ ಅಂತ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಜೂನ್ 20ನೇ ತಾರೀಕು ಒಂದು ಶವ ಸಿಕ್ಕಿದೆ ಎಂಬ ಮಾಹಿತಿ ಗದ್ವಾಲ್ ಪೊಲೀಸರಿಗೆ ಸಿಗುತ್ತೆ. ಇದನ್ನ ಕೇಳದಂತ ಆ ಪೊಲೀಸರಿಗೆ ಇದು ತೇಜಸ್ನ ಶವ ಇರಬಹುದಾ ಎಂಬ ಅನುಮಾನ ಶುರುವಾಗುತ್ತೆ. ಹೀಗಾಗಿ ಪೊಲೀಸರು ಆ ತೇಜಸ್ನ ಸಂಪೂರ್ಣ ಕುಟುಂಬವನ್ನ ಪೊಲೀಸ್ ಠಾಣೆಗೆ ಕರೆದು ಆ ಶವವನ್ನ ತೋರಿಸ್ತಾರೆ. ಅದನ್ನು ನೋಡದಂತ ಆ ಕುಟುಂಬದವರಿಗೆ ಒಂದು ಕ್ಷಣ ಆಕಾಶನ ತಲೆ ಮೇಲೆ ಬಿದ್ದಂತಾಗಿತ್ತು. ಯಾಕೆಂದ್ರೆ ಆ ಶವ ಅವನದ್ದೇನೆ. ಆಗ ಆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಿಸ್ಸಿಂಗ್ ಕೇಸ್ ಅಂತ ದಾಖಲಾಗಿದ್ದಂತ ಈ ಒಂದು ಕಂಪ್ಲೇಂಟ್ ಈಗ ಕೊಲೆ ಪ್ರಕರಣ ಆಗಿ ಬದಲಾಗಿತ್ತು. ಆದ್ರೆ ಇದನ್ನ ಕೊಲೆ ಮಾಡಿದ್ದು ಯಾರು, ಯಾತಕ್ಕಾಗಿ ಕೊಂದ್ರು, ಕೊಲೆ ಮಾಡುವಷ್ಟು ದ್ವೇಷ ಯಾರಿಗಿದೆ ಎಂಬ ನೂರಾರು ಪ್ರಶ್ನೆಗಳು ಪೊಲೀಸರನ್ನ ಕಾಡೋದಕ್ಕೆ ಶುರು ಮಾಡಿದ್ವು. ಹೀಗಾಗಿ ಪೊಲೀಸರು ಕುಟುಂಬದವ್ರ ಬಳಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕುಟುಂಬದವರು ನಮ್ಗೆ ಯಾವ ಶತ್ರುಗಳು ಕೂಡ ಇಲ್ಲ, ಈ ತೇಜಸ್ ಸರ್ವೇಯರ್ ಆಗಿದ್ದ ಕಾರಣ ಕೆಲವೊಂದ್ಸಾರಿ ಬೆದರಿಕೆ ಫೋನ್ ಕಾಲ್ಗಳು ಬರ್ತಿದ್ವು. ಹಣ ಕೊಟ್ಟು ಕೆಲಸ ಮಾಡ್ಕೊಳ್ಳುವಂತೆ ಒತ್ತಾಯಿಸ್ತಿದ್ರು. ಆದ್ರೆ ಕೊಲೆ ಮಾಡುವಷ್ಟು ದೊಡ್ಡ ಶತ್ರುಗಳು ಯಾರು ಕೂಡ ಇರ್ಲಿಲ್ಲ ಅಂತ ಆ ಕುಟುಂಬದವರು ಪೊಲೀಸರಿಗೆ ತಿಳಿಸಿದ್ರು. ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ನಂತರ ಪೊಲೀಸರು ಈ ತೇಜಸ್ನ ಇಡೀ ಇತಿಹಾಸವನ್ನೇ ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇಂಥ ಸಮಯದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅದೇನಪ್ಪ ಅಂದ್ರೆ ಆತನ ಮದುವೆ ಇತ್ತೀಚೆಗೆ ನಡೆದಿತ್ತು ಎಂಬ ಸಂಗತಿ ಅವ್ರಿಗೆ ಗೊತ್ತಾಗುತ್ತೆ. ಮದುವೆ ಆಗಿ 1 ತಿಂಗಳು ಕೂಡ ಆಗಿಲ್ಲ ಎಂಬ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ಒಂದು ಸಮಯದಲ್ಲಿ ತೆಲಂಗಾಣದ ಗದ್ವಾಲ್ನ ಪೊಲೀಸರಿಗೆ ದೇಶದ ಎಲ್ಲಾ ಕಡೆ ಸುದ್ದಿಯಾಗಿದ್ದಂತ ರಾಜಾ ರಘುವಂಶಿ ಹತ್ಯೆ ಪ್ರಕರಣ ನೆನಪಿಗೆ ಬರುತ್ತೆ. ಹೀಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತನಿಖೆ ದಿಕ್ಕನ್ನೇ ಬದಲಿಸ್ತಾರೆ. ಈ ತೇಜಸ್ವರ್ ಮದುವೆಯಾದಂತ ಕೆಲವೇ ದಿನಗಳಲ್ಲಿ ಕೊಲೆಯಾಗಿದ್ದ. ಈ ಕೊಲೆಯಲ್ಲಿ ಆತನ ಹೆಂಡತಿ ಕೈವಾಡ ಏನಾದರೂ ಇದೆಯಾ ಎಂಬ ಅನುಮಾನ ಪೊಲೀಸರಿಗೆ ಈಗ ಕಾಡೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಪೊಲೀಸರು ಆತನ ಹೆಂಡತಿಯಾದಂತ ಐಶ್ವರ್ಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಪೊಲೀಸರು ಆಕೆಯ ಕಾಲ್ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಅವ್ರಿಗೆ ಒಂದು ಶಾಕ್ ಕಾದಿತ್ತು. ಅದೇನಪ್ಪ ಅಂದ್ರೆ ಆಕೆ ಫೋನ್ ನಿಂದ ಒಂದು ನಂಬರ್ಗೆ ಪದೇ ಪದೇ ಕಾಲ್ ಮಾಡಿ ಗಂಟೆ ಗಟ್ಟಲೆ ಮಾತನಾಡಿರೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದರಿಂದ ಪೊಲೀಸರ ಅನುಮಾನ ಇನ್ನೂ ಕೂಡ ಹೆಚ್ಚಾಗುತ್ತೆ. ಆ ವ್ಯಕ್ತಿ ಯಾರು, ಈ ಐಶ್ವರ್ಯ ಯಾಕೆ ಅವನಿಗೆ ಪದೇ ಪದೇ ಫೋನ್ ಮಾಡಿದ್ದಾಳೆ, ಗಂಟೆಗಟ್ಟಲೆ ಯಾಕೆ ಮಾತಾಡಿದ್ದಾಳೆ, ಐಶ್ವರ್ಯ ಹಾಗೂ ಈ ವ್ಯಕ್ತಿಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ತಮ್ಮಲ್ಲೇ ತಾವು ಪೊಲೀಸರು ಪ್ರಶ್ನೆಗಳನ್ನ ಹಾಕೊಂಡಿದ್ರು. ಅವಳು ಪದೇ ಪದೇ ಈ ರೀತಿ ಕರೆ ಮಾಡದಂತ ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದಾಗ ಅದು ಒಂದು ಬ್ಯಾಂಕ್ ನ ಮ್ಯಾನೇಜರ್ ನಂಬರ್ ಅಂತ ಗೊತ್ತಾಗುತ್ತೆ. ಆ ಮ್ಯಾನೇಜರ್ನ ಹೆಸರು ತಿರುಮಲ ರಾವ್. ಆತ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಿದ್ದ. ಐಶ್ವರ್ಯ ಮತ್ತು ಮ್ಯಾನೇಜರ್ ಆದಂತ ಈ ತಿರುಮಲ ರಾವ್ಗೆ ಏನ್ ಸಂಬಂಧ? ಕೆಲವೇ ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿದಂತ ಈಕೆ ಗಂಡನ ಜೊತೆ ಅಲ್ಲ, ಮನೆಯವ್ರ ಜೊತೆ ಕೂಡ ಅಲ್ಲ, ಯಾರೋ 3ನೇ ವ್ಯಕ್ತಿ ಜೊತೆ ಇಷ್ಟೊಂದು ಕರೆಗಳನ್ನ ಮಾಡಿ ಗಂಟೆಗಟ್ಟಲೆ ಮಾತನಾಡಿದ್ದಾಳೆ. ಹೀಗಾಗಿ ಪೊಲೀಸರ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ. ಆಕೆ ಆ ವ್ಯಕ್ತಿಗೆ ಎಷ್ಟು ಬಾರಿ ಕರೆ ಮಾಡಿದ್ದಾಳೆ ಅಂತ ನೀವು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾಕೆಂದ್ರೆ ಆ ವ್ಯಕ್ತಿಗೆ ಆಕೆ ಸುಮಾರು 2,000ಕ್ಕೂ ಹೆಚ್ಚು ಬಾರಿ ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತನಾಡಿದ್ಲು. ಗಂಡ ಕಾಣೆ ಆಗಿರುವಂತ ಸಮಯದಲ್ಲಿ ಈಕೆ ಇಷ್ಟು ಬಾರಿ ಅವನ ಜೊತೆ ಫೋನ್ ನಲ್ಲಿ ಮಾತನಾಡುವಂತ ಅವಶ್ಯಕತೆ ಏನಿತ್ತು ಅಂತ ಈ ಪೊಲೀಸರು ಅನುಮಾನ ಪಡ್ತಾರೆ. ಜೂನ್ 17ನೇ ತಾರೀಕು ತೇಜಸ್ ಕಾಣೆಯಾಗಿದೆ ಅಂತ ದಿನ ಕೂಡ ಐಶ್ವರ್ಯ ಈ ತಿರುಮಲ ರಾವ್ ಜೊತೆ ಅನೇಕ ಬಾರಿ ಕರೆ ಮಾಡಿ ಮಾತನಾಡಿದ್ಲು. ಇದನ್ನೆಲ್ಲ ಗಮನಿಸಿದಂತ ಪೊಲೀಸರು
ತಕ್ಷಣ ಐಶ್ವರ್ಯಳನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ವಿಚಾರಣೆ ವೇಳೆ ಈ ಐಶ್ವರ್ಯ ಕೊಟ್ಟಂತ ಮಾಹಿತಿ ಪಡೆದುಕೊಂಡಂತ ಪೊಲೀಸರು ತಕ್ಷಣವೇ ಐಶ್ವರ್ಯ ತಾಯಿಯಾದಂತ ಸುಜಾತಳನ್ನು ಕೂಡ ವಶಕ್ಕೆ ಪಡೀತಾರೆ. ನಂತರ ಪೊಲೀಸರು ಇಬ್ಬರನ್ನು ಕೂಡ ವಿಚಾರಣೆ ಮಾಡಿ ಸಾಕಷ್ಟು ತನಿಖೆಗಳನ್ನ ಮಾಡಿದ್ಮೇಲೆ ಪೊಲೀಸರನ್ನೇ ಬೆಚ್ಚಿ ಬೀಳಿಸುವಂತ ಸಾಕಷ್ಟು ಸಂಗತಿಗಳು ಹೊರಬಿದ್ದಿದ್ವು. ವೀಕ್ಷಕರೇ, ಈ ಪೊಲೀಸ್ ತನಿಖೆಯಲ್ಲಿ ಬಯಲಾದಂತ ವಿಚಾರಗಳು ಏನು ಅಂದ್ರೆ, ಐಶ್ವರ್ಯ ತಾಯಿಯ ಹೆಸರು ಸುಜಾತ ಪತಿ ಹೆಸರು ರಾಮಕೃಷ್ಣ. ಈ ರಾಮಕೃಷ್ಣ ಹಲವಾರು ವರ್ಷಗಳ ಹಿಂದೆನೆ ನಿಧನರಾಗಿದ್ರು. ಸುಜಾತ ಒಂದು ಬ್ಯಾಂಕ್ ನಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡ್ತಿದ್ರು. ಅದೇ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತ ಈ ತಿರುಮಲಾರವ್ರ ಜೊತೆ ಸುಜಾತಗೆ ಪ್ರೀತಿ ಬೆಳೆದಿತ್ತು. ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಈ ಒಂದು ಸಂಬಂಧ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡೇ ಬಂದಿತ್ತು. ಇನ್ನು ಈ ತಿರುಮಲಾರವ್ಗೆ ಈಗಾಗಲೇ ಮದುವೆ ಆಗಿತ್ತು, ಆದ್ರೆ ಮಕ್ಕಳಿರ್ಲಿಲ್ಲ. ಮದುವೆಗೆ ಹೆಂಡತಿ ಇದ್ರೂ ಕೂಡ ಈ ಸುಜಾತಳ ಜೊತೆ ಅಕ್ರಮ ಸಂಬಂಧವನ್ನ ಈತ ಇಟ್ಕೊಂಡಿದ್ದ. ಇದೇ ಸಮಯದಲ್ಲಿ ತಿರುಮಲಾರಾವ್ನ ಕಣ್ಣು ಈ ಸುಜಾತಳ ಮಗಳಾದಂತ ಐಶ್ವರ್ಯ ಮೇಲೆ ಬಿದ್ದಿತ್ತು. ಆಕೆಯನ್ನು ಕೂಡ ಯಾಮಾರಿಸಿ ತನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿದ್ದ. ಈ ಐಶ್ವರ್ಯ ಕೂಡ ತಿರುಮಲಾರಾವ್ನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡಿದ್ಲು. ಈ ತಿರುಮಲಾರಾವ್ ಒಂದೇ ಸಮಯದಲ್ಲಿ ತಾಯಿ ಸುಜಾತ ಮತ್ತು ಮಗಳು ಐಶ್ವರ್ಯ ಇಬ್ರು ಜೊತೆ ಕೂಡ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ. ಇಲ್ಲಿ ಆಶ್ಚರ್ಯದ ಸಂಗತಿ ಏನಂದ್ರೆ, ಪ್ರಾರಂಭದ ದಿನಗಳಲ್ಲಿ ಈ ಇಬ್ರಿಗೂ ಒಬ್ಬನೇ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ದು ಗೊತ್ತಿರಲಿಲ್ಲ. ಸ್ವಲ್ಪ ದಿವಸ ಆದ ನಂತರ ಈ ವಿಚಾರ ಇಬ್ರಿಗೂ ಗೊತ್ತಾಗುತ್ತೆ. ಇದಕ್ಕಿಂತ ವಿಚಿತ್ರ ಶಾಕಿಂಗ್ ಸಂಗತಿ ಏನು ಅಂದ್ರೆ, ಈ ಇಬ್ರು ಕೂಡ ಈ ಕುರಿತಾಗಿ ಜಗಳಾಡದೆ ಪರಸ್ಪರ ಒಪ್ಪಂದಕ್ಕೆ ಬಂದಿದ್ರು. ಅದೇನಪ್ಪ ಅಂದ್ರೆ, ಈ ಇಬ್ರು ಕೂಡ ಆ ವ್ಯಕ್ತಿ ಜೊತೆ ಸಂಬಂಧವನ್ನ ಮುಂದುವರಿಸೋದಕ್ಕೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಈ ಐಶ್ವರ್ಯ ಮದುವೆ ವಯಸ್ಸಿಗೆ ಬಂದಿದ್ರಿಂದ ಎಲ್ಲರೂ ಕೂಡ ಆಕೆಗೆ ಯಾವಾಗ ಮದುವೆ ಮಾಡ್ತೀಯ ಅಂತ ಪದೇ ಪದೇ ಈ ಸುಜಾತಳಿಗೆ ಕೇಳ್ತಿದ್ರು. ಹೀಗಾಗಿ ಆಕೆ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸ್ತಾಳೆ. ಆದ್ರೆ ಇದು ತಿರುಮಲಾರಾವ್ಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ನನ್ಗೆ ಈಗಾಗಲೇ ಮದುವೆ ಆಗಿದೆ, ಇಂಥ ಸಮಯದಲ್ಲಿ ನಾನು ಮತ್ತೊಂದು ಮದುವೆ ಆಗೋದು ಸಾಧ್ಯವಾಗದಂತ ವಿಚಾರ ಅಂತ ತನ್ನ ನಿರ್ಧಾರವನ್ನ ಆತ ತಿಳಿಸಿದ್ದ. ಆದ್ರೆ ಜನರ ಬಾಯನ್ನ ಮುಚ್ಚಿಸ್ಬೇಕು ಅಂತ ಈ ಐಶ್ವರ್ಯಗೆ ಬೇರೆ ಮತ್ತೊಂದು ಮದುವೆ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಆಗ್ಲೇ ನೋಡಿ, ಇವರ ಈ ನಾಟಕದ ಮದುವೆ ಎಂಬ ಬಲೆಗೆ ಸಿಕ್ಕಿದ್ದು ಈ ತೇಜಸ್. ಹೌದು, ಇವರು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಬಳಸಿದ್ದು ಇವನನ್ನೇ. ಇವರು ತಮ್ಮ ಅಕ್ರಮ ಸಂಬಂಧವನ್ನ ಶಾಶ್ವತವಾಗಿ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ರೂಪಿಸಿದಂತ ಯೋಜನೆ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಈ ತಿರುಮಲಾರಾವ್ ಮೊದಲು ಈ ತೇಜಸ್ ಜೊತೆ ಐಶ್ವರ್ಯ ಮದುವೆಯನ್ನ ಮಾಡಿಸೋಣ, ನಂತರ ಅವನನ್ನ ಕೊಲೆ ಮಾಡೋಣ. ಐಶ್ವರ್ಯ ವಿಧವೆ ಆಗ್ತಾಳೆ. ಆಗ ಸಮಾಜದಲ್ಲಿ ಯಾರು ಕೂಡ ಮತ್ತೆ ಅವಳ ಮದುವೆ ವಿಚಾರದ ಬಗ್ಗೆ ಮಾತನಾಡೋದಿಲ್ಲ. ಆಗ ನಾವು ನೆಮ್ಮದಿಯಿಂದ ನಮ್ಮ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗಬಹುದು ಅಂತ ಪ್ಲಾನ್ ಮಾಡಿದ್ರು. ಈ ಒಂದು ಪ್ಲಾನ್ಗೆ ತಾಯಿ ಸುಜಾತ ಮತ್ತು ಐಶ್ವರ್ಯ ಇಬ್ರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರು. ಇವರ ಯೋಜನೆಯಂತೆ ಮೇ 17ನೇ ತಾರೀಕು ತೇಜಸ್ ಮತ್ತು ಐಶ್ವರ್ಯ ಮದುವೆ ನಡೆಯುತ್ತೆ. ಮದುವೆ ಆದಂತ 2-3 ದಿನಗಳ ನಂತರ ಐಶ್ವರ್ಯ ತನ್ನ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲೂ ಕೂಡ ಹೋಗದೆ ಈ ತಿರುಮಲಾರಾವ್ ಜೊತೆ ಹೋಗಿದ್ಲು. ಅಲ್ಲಿ ಸುಮಾರು 5 ದಿವಸ ಖುಷಿಯಾಗಿ ಇವನ ಜೊತೆ ಕಾಲವನ್ನ ಕಳೆದಿದ್ದಂತ ಸಮಯದಲ್ಲಿ ಈ ಐಶ್ವರ್ಯಳ ತಲೆಯನ್ನ ಆತ ಕೆಡಿಸಿದ್ದ. ನೀನು ನಿನ್ನ ಪತಿಯನ್ನ ಕೊಲೆ ಮಾಡು, ಆಗ ಅವನ ಆಸ್ತಿ ಕೂಡ ನಿನಗೆ ಸಿಗುತ್ತೆ, ನಂತರ ನಾನು ನೀನು ಮದುವೆಯಾಗೋಣ ಅಂತ ಆತ ಕೊಲೆಗೆ ಪ್ರೇರೇಪಿಸಿದ್ದ. ಅವನನ್ನ ಕೊಲ್ಲೋದಕ್ಕೆ ಐಶ್ವರ್ಯ ಮತ್ತು ಆಕೆಯ ತಾಯಿ ಇಬ್ರು ಕೂಡ ಒಪ್ಕೊಂಡಿದ್ರು. ಈ ಐಶ್ವರ್ಯ ತೇಜಸ್ನನ್ನ ಕೊಲ್ಲೋದಕ್ಕೆ ಹಲವಾರು ಪ್ರಯತ್ನಗಳು ಕೂಡ ಮಾಡಿದ್ಲು. ಸುಮಾರು 4-5 ಬಾರಿ ಪ್ರಯತ್ನ ಪಟ್ಟು ಆಕೆ ಪ್ರತಿಯೊಂದರಲ್ಲೂ ಕೂಡ ವಿಫಲವಾಗಿದ್ಲು. ಹೀಗಾಗಿ ಈ ತಿರುಮಲಾರಾವ್ ಅವನಿಗೆ ನಾನೇ ಒಂದು ಗತಿ ಕಾಣಿಸ್ತೀನಿ ಅಂತ ಒಂದಷ್ಟು ಜನಕ್ಕೆ ಸುಪಾರಿಯನ್ನು ಕೊಟ್ಟು ಅವನನ್ನ ಕೊಲ್ಲೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದ. ವಿಡಿಯೋದ ಶುರುವಿನಲ್ಲಿ ಹೇಳಿದಂತೆ ಜೂನ್ 17ನೇ ತಾರೀಕು ಸುಮಾರು 4-5 ಜನರನ್ನ ಈ ತೇಜಸ್ ಮನೆಗೆ ಆತ ಕಳಿಸಿದ್ದ. ಅವರು ಅವನ ಮನೆಗೆ ಬಂದು ನಮ್ಗೆ 10 ಎಕರೆ ಭೂಮಿ ಇದೆ, ಅದನ್ನ ಸರ್ವೆ ಮಾಡ್ಕೊಡಿ ಅಂತ ಕೇಳಿದ್ರು. ಅವರ ಮಾತನ್ನ ನಂದಂತ ಈ ಅಮಾಯಕ ತೇಜಸ್ ಅವ್ರ ಜೊತೆ ಕಾರಲ್ಲಿ ಹೋಗಿದ್ದ. ಅದಾದ್ಮೇಲೆ ಅವನನ್ನ ನಿರ್ದಯವಾಗಿ ಕೊಂದು ಹಾಕಿ ಆ ಒಂದು ಶವವನ್ನ ಒಂದು ಅರಣ್ಯ ಪ್ರದೇಶದಲ್ಲಿ ಬಿಸಾಕಿ ಹೋಗಿದ್ರು. ನಂತರ ಈ ಎಲ್ಲಾ ಸತ್ಯ ಸಂಗತಿಗಳು ಪೊಲೀಸರಿಗೆ ಗೊತ್ತಾದ್ಮೇಲೆ ಪೊಲೀಸರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಎಲ್ಲರನ್ನೂ ಕೂಡ ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ವೀಕ್ಷಕರೇ, ಈ ಅಕ್ರಮ ಸಂಬಂಧದ ಅಮಲಿಗೆ ಬಿದ್ದು ಏನೂ ಕೂಡ ಅರಿಯದಂತ ಅಮಾಯಕರನ್ನ ಇವರ ದಾಳವಾಗಿ ಬಳಸಿಕೊಂಡು ಒಂದು ಮುಗ್ಧ ಜೀವವನ್ನ ಕೊಲೆ ಮಾಡುವಷ್ಟರ ಮಟ್ಟಿಗೆ ಜನ ಇಳಿದಿದ್ದಾರೆ. ಸಾಸಿವೆ ಕಾಳಿನ ಸುಖಕ್ಕಾಗಿ ಬೆಟ್ಟದಷ್ಟು ಕಷ್ಟವನ್ನ ತಂದ್ಕೊಳ್ತಿದ್ದಾರೆ. ಇಂಥವ್ರಿಗೆಲ್ಲ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ಪರಮಾತ್ಮನೇ ಬಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.